Hello everyone, welcome back to my channel. Hope you all are doing good. My name is Akshita. I do videos on travel, food, shopping, lifestyle, daily vlogs, etc. ಈ ಥರ videos ನಿಮಗೆ ಇಷ್ಟ ಆದರೆ don't forget to subscribe to my channel, like and share the video. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ವಾರ್ಡ್ರೋಬ್ ಕ್ಲಾಸೆಟ್ ಆರ್ಗನೈಸೇಷನ್ ವಿಡಿಯೋ. ಸೊ ಎಲ್ಲರ ಮನೇಲೂ ವಾರ್ಡ್ರೋಬ್ ಅಥವಾ ಕ್ಲಾಸೆಟ್ನ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಎಷ್ಟು ಡಿಫಿಕಲ್ಟ್ ಟಾಸ್ಕ್ ಅಂತ ನಿಮಗೆ ಗೊತ್ತಿದೆ. ನಾವು ಎಷ್ಟು ಸಲ ಕ್ಲೀನ್ ಮಾಡಿದ್ರು, ಎಷ್ಟು ಸಲ ಆರ್ಗನೈಸ್ ಮಾಡಿದ್ರು ಡೆಫಿನೆಟ್ಲಿ ವಿ ವಿಲ್ ಎಂಡ್ ಅಪ್ ಇನ್ ಅ ಬಿಗ್ ಮೆಸ್. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ, ಏನೆಲ್ಲ ಟ್ರಿಕ್ಸ್ ಮತ್ತು ವೇಸ್ನ ಯೂಸ್ ಮಾಡಿ ಆದಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮೆಲ್ಲರ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಕೊನೆ ತನಕ ನೋಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಥಿಂಗ್, ಯಾವುದೇ ವಾರ್ಡ್ರೋಬ್ ಆರ್ಗನೈಸ್ ಮಾಡೋದಕ್ಕಿಂತ ಮುಂಚೆ ನಾವು ಡಿಕ್ಲಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಲ್ಲ ವಸ್ತುಗಳನ್ನ ಮೊದಲು ನಾವು ಆಚೆ ತೆಗೆಯೋಣ. ಅದರಲ್ಲಿ ಯಾವ್ಯಾವ ವಸ್ತುಗಳನ್ನ ನಾವು ಯೂಸ್ ಮಾಡಲ್ಲ, ಯಾವ್ಯಾವ ಬಟ್ಟೆನ ಯೂಸ್ ಮಾಡಲ್ಲ, ಅಥವಾ ಫಿಟ್ಟಿಂಗ್ ವೈಸ್, ಸೈಜ್ ವೈಸ್ ಟೈಟ್ ಆಗಿರ್ಬೋದು, ಲೂಸ್ ಆಗಿರ್ಬೋದು, ಅದನ್ನು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಆ ಥರ ಕ್ಲಾತ್ಸ್ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ಯಾವುದು ಯೂಸ್ ಮಾಡ್ತೀವಿ, ರೆಗ್ಯುಲರ್ ಯೂಸ್ ಮಾಡುವಂಥ ಕ್ಲಾತ್ಸ್ನ ಸೆಗ್ರಿಗೇಟ್ ಮಾಡೋಣ. ದಟ್ ಈಸ್ ದ ಫಸ್ಟ್ ಥಿಂಗ್ ವಿ ಶುಡ್ ಸ್ಟಾರ್ಟ್ ಬೈ. ಸೊ ಎಲ್ಲ ಕ್ಲಾತ್ಸ್ನ ಹೊರಗಡೆ ತೆಗೆಯೋಣ. ಈಗ ನಾನು ಎಲ್ಲ ಕ್ಲಾತ್ಸ್ನ ಹೊರಗಡೆ ತೆಗೆದುಬಿಡ್ತೀನಿ, ಆಮೇಲೆ ಡಿಕ್ಲಟರ್ ಮಾಡೋಣ. ಸೊ ನಾನು ಕೆಳಗಡೆ ಸೆಕ್ಷನಿಂದ ಬರ್ತೀನಿ. ಐ ಥಿಂಕ್ ನನ್ನ ಸ್ಯಾರಿ ಪಾರ್ಟ್ಸ್ ನೀಟಾಗೇ ಇದೆ. ಸೊ ಸ್ವಲ್ಪ ಆರ್ಗನೈಸೇಷನ್ ಬೇಕು. ಸೊ ಫಸ್ಟ್ ಥಿಂಗ್ ನಾನು ಎಲ್ಲನೂ ಹೊರಗಡೆ ತೆಗೆದ್ಬಿಟ್ಟೆ. ಆ್ಯಂಡ್ ಇವಾಗ ಎಲ್ಲ ಸೆಕ್ಷನ್ನ ಪೇಪರ್ಸ್ ಹಾಕಿದ್ದೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸಲ ನೀಟಾಗಿ ಒರೆಸ್ಕೊತೀನಿ. ಮತ್ತು ಈ ಪೇಪರ್ಸ್ನ ರಿಪ್ಲೇಸ್ ಮಾಡ್ತೀನಿ. ನೀವು ನ್ಯೂಸ್ ಪೇಪರ್ ಬದಲು ವಾರ್ಡ್ರೋಬ್ ಮ್ಯಾಟ್ಸ್ ಅಂತಲೇ ಬರುತ್ತೆ, ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡ್ಬೋದು. ಸೊ ದಟ್ ಅದು ನಿಮಗೆ ಜಿರಳೆ ಇದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಲ್ಲ. ಸೊ ಕ್ವಿಕ್ಲಿ ನಾನು ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ತೀನಿ. ಈಗ ನೀಟಾಗಿ ಒರೆಸ್ಕೊಂಡು ಪೇಪರ್ಸ್ ಎಲ್ಲ ಹಾಕಿದ್ದೀನಿ, ಮ್ಯಾಟ್ ಎಲ್ಲ. ಸೊ ಈಗ ಸೆಕೆಂಡ್ ಥಿಂಗ್, ಡಿಕ್ಲಟರ್ ಮಾಡಾದ್ಮೇಲೆ ನಾವು ಯಾವ್ಯಾವ ಕ್ಲಾತ್ಸ್ನ ಯಾವ್ಯಾವ ಸೆಗ್ಮೆಂಟಲ್ಲಿ ಇಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಲೈಕ್ ಟ್ರೆಡಿಷ್ನಲ್ ವೇರ್ ಸಪ್ರೇಟ್, ವೆಸ್ಟರ್ನ್ ವೇರ್ ಸಪ್ರೇಟ್, ಡೈಲಿ ಯೂಸ್ ಕ್ಲಾತ್ ಸಪ್ರೇಟ್, ಈ ಥರ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಡೈಲಿ ಆ್ಯಕ್ಸೆಸ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಸೊ ನಾನು ಇವಾಗ ನೆಕ್ಸ್ಟ್ ಮಾಡ್ತಾ ಇರೋದು ಅದೇ. ಇಲ್ಲೆಲ್ಲ ಬಟ್ಟೆಗಳು ಬಿದ್ದುಬಿಟ್ಟಿದೆ. ಸೊ ಎಲ್ಲನೂ ಕ್ವಿಕ್ಕಾಗಿ ಸಪ್ರೇಟ್ ಮಾಡ್ತೀನಿ ಆ್ಯಂಡ್ ನೀಟಾಗಿ ಫೋಲ್ಡ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಅದೇ, ಲೈಕ್ ಯಾವ ಬಟ್ಟೆನ ಯಾವ ಥರ ಫೋಲ್ಡ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅರೇಂಜ್ ಮಾಡುವಾಗ ಈಸಿ ಆಗುತ್ತೆ ಆ್ಯಂಡ್ ಈಸಿಯಾಗಿ ನೀವು ಆ್ಯಕ್ಸೆಸ್ ಮಾಡ್ಬೋದು. ಸೊ ಬೇಗ ಬೇಗ ಎಲ್ಲನೂ ಸೆಗ್ರಿಗೇಟ್ ಮಾಡೋಣ.
ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಎಲ್ಲಾನು ಜೋಡಿಸಿ ನೀಟಾಗಿ ಇಟ್ಟಿದ್ದೀನಿ. ಕುರ್ತಾಸ್ ಬೇರೆ, ಪ್ಯಾಂಟ್ಸ್ ಬೇರೆ, ಟೀ ಶರ್ಟ್ಸ್, ಟಾಪ್ಸ್ ಎಲ್ಲ ಸಪ್ರೇಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ನೀವೀಗ ನೋಡಿದ್ರಲ್ಲ, ನಾನು ಎಲ್ಲ ಬಟ್ಟೆನೂ ನೀಟಾಗಿ ಜೋಡಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಕುರ್ತಾ, ಜೀನ್ಸ್, ಟಾಪ್ಸ್, ಟೀ ಶರ್ಟ್ಸ್, ಪ್ಯಾಂಟ್ಸ್ ಈ ಥರ ಬೇರೆ ಬೇರೆ ಸೆಕ್ಷನ್ ಮಾಡಿ ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ. ಸೊ ಈಗ ಅದನ್ನೆಲ್ಲ ಅರೇಂಜ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಥರ್ಡ್ ಪಾಯಿಂಟ್, ರೈಟ್ ಆರ್ಗನೈಸರ್ಸ್. ಈ ರೈಟ್ ಆರ್ಗನೈಸರ್ಸ್ನ ಯೂಸ್ ಮಾಡೋದ್ರಿಂದ ಐ ಥಿಂಕ್ ನೀವು ನೀಟಾಗಿ ಇಟ್ಕೋಬೋದು. ಇಟ್ ಆ್ಯಡ್ಸ್ ಎಕ್ಸ್ಟ್ರಾ ಬ್ಯೂಟಿ ಟು ಯುವರ್ ವಾರ್ಡ್ರೋಬ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಆ್ಯಕ್ಸೆಸ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ಈ ಆರ್ಗನೈಸರ್ಸ್. ನಾನು ಇದನ್ನು ಅಮೆಝಾನಿಂದ ತಗೊಂಡಿದ್ದು. ಸೊ ನಿಮಗೆ ಎಲ್ಲ ಲಿಂಕ್ಸ್ನ ಕೊಡ್ತೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ, ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಸಿಗುತ್ತೆ. ಈ ಥರ ಕಾಣುತ್ತೆ, ಈ ಥರ ಸೆಕ್ಷನ್ಸ್ ಇದೆ. ನೀವು ಇದನ್ನು ಅಂಡರ್ ಗಾರ್ಮೆಂಟ್ಸ್ ಆರ್ಗನೈಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ಪ್ಯಾಂಟ್ಸ್ ಅಥವಾ ಲೆಗಿಂಗ್ಸ್ ಈ ಥರ ಸ್ಮಾಲ್ ಕ್ಲಾತ್ಸ್ನ ಆರ್ಗನೈಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಇದು ಕೂಡ ಅಷ್ಟೇ, ಸಾಕ್ಸ್ ಅಥವಾ ಕರ್ಚೀಫ್ಸ್ ಈ ಥರ ಐಟಮ್ಸ್ನ ಆರ್ಗನೈಸ್ ಮಾಡೋದಕ್ಕೆ ಇದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಅಷ್ಟೇ, ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಈ ಥರ ಇದೆ, ಈ ಥರ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಇದನ್ನು ಜೀನ್ಸ್ ಅಥವಾ ಟಾಪ್ಸ್ನ ಆರ್ಗನೈಸ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಬಿಕಾಸ್ ಟಾಪ್ಸ್ನ ಎಷ್ಟೇ ನೀವು ನೀಟಾಗಿ ಫೋಲ್ಡ್ ಮಾಡಿಟ್ರೂ ಅದು ಒನ್ ಪ್ಲೇಸಲ್ಲಿ ಸ್ಟಿಕ್ ಆಗಲ್ಲ. ಈ ಥರ ಕಂಪಾರ್ಟ್ಮೆಂಟ್ಸಲ್ಲಿ ಇಡೋದ್ರಿಂದ ಮೆಸ್ಸಿಯಾಗಿ ಕಾಣಿಸಲ್ಲ ಆ್ಯಂಡ್ ಈಸಿಯಾಗಿ ಗ್ರ್ಯಾಬ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೋಲ್ಡರ್ ಕೂಡ ಇದೆ, ನಿಮಗೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ವೆರೈಟಿ ಕಲರ್ಸ್ ಇದೆ, ವೆರೈಟಿ ಪ್ಯಾಟರ್ನ್ಸ್ ಇದೆ. ಇದು ನಾನು 3 ಸೆಟ್ ತೊಗೊಂಡಿದ್ದೀನಿ. ಈ ಥರ ಇಲ್ಲಿದೆ. ಸೊ ಈ ಥರ ಆರ್ಗನೈಸರ್ಸ್ನ ಯೂಸ್ ಮಾಡಿಕೊಂಡು ಈಗ ನಾನು ಅರೇಂಜ್ ಮಾಡಿರೋ ಎಲ್ಲ ಕ್ಲಾತ್ಸ್ನ ಆರ್ಡರ್ಬಲ್ಲಿ ಜೋಡಿಸೋಣ. ಸೊ ಫಸ್ಟ್ ಥಿಂಗ್, ನಾನು ಈ ಬಾಕ್ಸಲ್ಲಿ ನಾನು ನನ್ನ ಜೀನ್ಸ್ಗಳನ್ನ ಆರ್ಗನೈಸ್ ಮಾಡ್ತೀನಿ. ಸೊ ಪ್ರೀವಿಯಸ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೆ. ಇದನ್ನ ಜಸ್ಟ್ ರೋಲ್ ಮಾಡ್ತೀನಿ ನಾನು ಈ ಥರ ರೋಲ್ ಮಾಡಿ ಈ ಥರ ರೋಲ್ ಮಾಡಿ ಇಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಇದೇ ಥರ ಮತ್ತೊಂದು ಆರ್ಗನೈಸರ್ಸಲ್ಲಿ ನಾನು ನನ್ನ ಎಲ್ಲ ಟಾಪ್ಸ್ನ ಇಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಸ್ವಲ್ಪ ಟಾಪ್ಸ್ ಇದೆ, ಅದನ್ನೆಲ್ಲ ಅರೇಂಜ್ ಮಾಡ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ನಾನು ಈ ಬಾಕ್ಸಲ್ಲಿ ನನ್ನ ಲೆಗಿನ್ಸ್ ಎಲ್ಲ ಏನಿದೆ ಅದನ್ನು ಅರೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ನನ್ನ ಹತ್ರ ಈ ಥರ ಬ್ಯಾಗ್ಸ್ ಇದೆ ವಿತ್ ಜಿಪ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಸೊ ಈ ಥರ ಬಾಕ್ಸ್ನ ನಾನು ನನ್ನ ಡ್ರೆಸ್ಸಸ್ ಏನಿದೆ, 1 ಪೀಸ್ ಡ್ರೆಸ್ಸಸ್ ಅದನ್ನು ಇಡೋದಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೂ 2 ಬಾಕ್ಸ್ ಇದೆ ಈ ಥರ. ಸೊ ಅದರಲ್ಲಿ ನಾನು ನನ್ನ ಸಿಲ್ಕ್ ಸ್ಯಾರೀಸ್ ಅಥವಾ ಫಂಕ್ಷನ್ ವೇರ್ ಸ್ಯಾರೀಸ್, ಡ್ರೆಸ್ಸಸ್ನ ಅದರಲ್ಲಿ ಜೋಡಿಸ್ತೀನಿ. ಸೊ ಈಗ ಜೋಡಿಸೋಣ. ಸೊ ಡ್ರೆಸ್ಸಸ್ ಎಲ್ಲ ಇಲ್ಲೇ ಇದೆ. ಈ ಥರ
ಸೊ ನಿಮಗೆ ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಕೂಡ. ಆ್ಯಂಡ್ ನೀವು ರೆಂಟೆಡ್ ಹೌಸಲ್ಲಿದ್ದರೆ ಕ್ಯಾರಿ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ನೀವು ಶಿಫ್ಟ್ ಮಾಡ್ತಾ ಇದ್ದರೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಅರೇಂಜ್ ಯುವರ್ ಥಿಂಗ್ಸ್. ಸೊ ಇದನ್ನು ಆ ಕಡೆ ಇಟ್ಬಿಡೋಣ ಈಗ. ಸೊ ಆ್ಯಸ್ ಐ ಟೋಲ್ಡ್, ನಾನು ಇದೇ ಥರ 3 ಈ ಥರ ಬಾಕ್ಸಲ್ಲಿ ನನ್ನ ಸ್ಯಾರೀಸ್ ಮತ್ತು ಟ್ರೆಡಿಷ್ನಲ್ ಡ್ರೆಸ್ನ ಅರೇಂಜ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಇದೆಲ್ಲ ನಂದು ಸಿಲ್ಕ್ ಸ್ಯಾರಿ. ಸೊ ಇದನ್ನೆಲ್ಲ ಈ ಥರ ಜೋಡಿಸಿ ನೀಟಾಗಿ ಇಟ್ಟಿದ್ದೀನಿ. ಸೊ ಸಿಲ್ಕ್ ಸ್ಯಾರೀಸ್ನ ನೀವು ತುಂಬ ದಿನ ಈ ಥರ ಬಾಕ್ಸಲ್ಲಿ ಹಾಕಿಟ್ಬಿಡಿ. ಅವಾಗವಾಗ ತೆಗೆದು ಬಿಸಿಲಲ್ಲಿ ಒಣಗಿಸಿ, ಸೊ ದಟ್ ಅದು ಅದರ ಸಿಲ್ಕ್ ಥಿಂಗ್ನ ರಿಟೇನ್ ಮಾಡುತ್ತೆ, ಏನು ಎಫೆಕ್ಟ್ ಆಗಲ್ಲ ಸ್ಯಾರಿಗೆ. ಸ್ವಲ್ಪ ಬ್ರೀತಬಲ್ ಪ್ಲೇಸಲ್ಲಿ ಇರೋದು ಒಳ್ಳೆಯದು. ಸೊ ನಾನು ಕಂಪ್ಲೀಟ್ ಜಿಪ್ನ ಲಾಕ್ ಮಾಡ್ತಾ ಇಲ್ಲ. ಸೊ ಈ ಥರ ನಾನು 2-3 ಬಾಕ್ಸ್ನ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ನನ್ನ ಎಲ್ಲ ಟ್ರೆಡಿಷ್ನಲ್ ವೇಸ್ ಇದರಲ್ಲಿದೆ. ಸೊ ಇದನ್ನೆಲ್ಲ ಈಗ ವಾರ್ಡ್ರೋಬಲ್ಲಿ ಇಡೋಣ. ಸೊ ಈಗ ಅರೇಂಜ್ ಮಾಡೋಣ. ಫಸ್ಟು ನಾನು ನನಗೆ ರೆಗ್ಯುಲರ್ ವೇರ್ ಕುರ್ತಾಸ್ ಎಲ್ಲ ಆಫೀಸ್ ವೇರ್, ಸೊ ಹಾಗಾಗಿ ನಾನು ಕೈಗೆ ಸಿಗೋ ಥರ ಇಟ್ಕೊಳ್ತೀನಿ. ಇದನ್ನೆಲ್ಲ ಮುಂದಾಗಲೇ ಅರೇಂಜ್ ಮಾಡ್ತೀನಿ. ಇದೆಲ್ಲ ನನ್ನ ಪ್ಲಾಜೋ ಪ್ಯಾಂಟ್ಸ್, ಇದನ್ನು ಕೂಡ ಕುರ್ತಾ ಜೊತೆನೇ ಇಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿಗೆ ಬೇಕಾಗಿರೋವಂಥ ಲಂಗಗಳು. ಇದನ್ನು ನಾನು ಯೂಸ್ ಮಾಡಲ್ಲ ರೆಗ್ಯುಲರ್ಲಿ, ಹಾಗಾಗಿ ಇದನ್ನು ಫುಲ್ ಕೆಳಗಡೆ ಲಾಸ್ಟ್ ಸೆಕ್ಷನಲ್ಲಿ ಇಡ್ತೀನಿ. ಸೊ ಸ್ಯಾರೀಸ್ ಏನಿದೆ ಈ ಬಾಕ್ಸ್ನ ನಾನಿಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ವೇಸ್ ಸ್ಯಾರೀಸ್ನ ಮೇಲ್ಗಡೆ ಹ್ಯಾಂಗ್ ಮಾಡೋಣ. ಅದಕ್ಕೂ ಮುಂಚೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿರೋ ಎಲ್ಲ ಸ್ಟೋರೇಜ್ ಬಾಕ್ಸಸ್ನ ಅರೇಂಜ್ ಮಾಡೋಣ. ನಾನು ಆಗಲೇ ಹೇಳಿದೆಲ್ಲ, ಈ ಥರ 3 ಬಾಕ್ಸಸ್ ಇದೆ. ಒಂದರಲ್ಲಿ ಸ್ಯಾರಿ, 2 ಬಾಕ್ಸಲ್ಲಿ ನಾನು ನನ್ನ ಟ್ರೆಡಿಷ್ನಲ್ ವೇಸ್ ಲೈಕ್ ಹೆವಿ ಲೆಹಂಗಾಸ್, ಹೆವಿ ಸಲ್ವಾರ್ ಸೆಟ್ ಇದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಇದನ್ನು ಅಷ್ಟೇ ಒಂದು ಈ ಮೇಲ್ಗಡೆ ಇಡ್ತೀನಿ. ಸೊ ಇನ್ನೊಂದು ಏನಿದೆ ಇದನ್ನು ಇಲ್ಲಿ ಕೆಳಗಡೆ ಇಡ್ತಾ ಇದ್ದೀನಿ. ಸೊ ಇದ್ರ ಮೇಲ್ಗಡೆ ಈ ಲೆಗಿಂಗ್ಸ್ ಬಾಕ್ಸ್ ಏನಿದೆ ಇದನ್ನು ಇಡ್ತೀನಿ. ಸೊ ಇದು ಯಾವುದು ಬಾಕ್ಸ್ನ ನಾನು ರೆಗ್ಯುಲರ್ಲಿ ಓಪನ್ ಮಾಡಲ್ಲ, ಹಾಗಾಗಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಈಗ ಲಾಸ್ಟ್ ಥಿಂಗ್, ಸ್ಯಾರೀಸ್ನೆಲ್ಲ ಹ್ಯಾಂಗ್ ಮಾಡಬೇಕು. ನಾನು ಹ್ಯಾಂಗ್ ಏನಕ್ಕೆ ಮಾಡ್ತಾ ಇದ್ದೀನಿ, ರೆಗ್ಯುಲರ್ಲಿ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಏನೋ ಫ್ರೀ ಆಗಿರುತ್ತೆ. ಫೋಲ್ಡ್ ಮಾಡಿ ಇಡೋದಕ್ಕಿಂತ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಲುಕ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಸೊ ಬೇಗ ಬೇಗ ಹ್ಯಾಂಗ್ ಮಾಡೋಣ. ಸೊ ದ್ಯಾಟ್ಸ್ ಇಟ್. ನೀವು ಈ ಥರ ಆರ್ಗನೈಸರ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಹ್ಯಾಂಗರ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ಬೋದು. ನಿಮಗೆ ರೆಗ್ಯುಲರ್ ಆಗಿ ಮೆಸ್ಸಿ ಆಗೋದು ತಪ್ಪತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಆರ್ಗನೈಸರ್ಸ್ ಅಲ್ಲದೇ ನೀವು ನಿಮಗೆ ಬಾಕ್ಸಸ್ ಬಂದಿರುತ್ತಲ್ಲ ಕಾರ್ಡ್ಬೋರ್ಡ್, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಅದು ನಿಮಗೆ ಜಿರಳೆ ಹುಳಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿದ್ದೀನಿ ನಾನು. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಡೂ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ದ ವಿಡಿಯೋ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಸಂಡೇ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್.